ವಿಡಿಯೋನ ಅಡಚಣೆ ಆಗಿತ್ತು. ಸೊ ಟ್ರಾನ್ಸಲ್ಲಿ ಕರ್ಕೊಂಡು ಹೋಗಿ ಅವರು ನಮ್ಮನ್ನು ಎಲ್ಲ ಲೋಕಗಳಲ್ಲೂ ಏನೇನಾಗುತ್ತೆ ಅಂತೆಲ್ಲ ಪೂರ್ತಿ ತೋರಿಸ್ಕೊಡ್ತಾರೆ. ಅದ್ರ ಜೊತೆಗೆ ನಾವು ಪುನರ್ಜನ್ಮದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ನಾವು ಏನಾಗಿದ್ವಿ, ಆ ಜನ್ಮದಲ್ಲಿ ನಾವು ನಮ್ಮ ಸಾವಿನ ಕಾರಣ ಏನು, ಆ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತೆಲ್ಲ ತೋರಿಸ್ಕೊಡ್ತಾರೆ. ಆ ಒಂದು ಜನ್ಮದಲ್ಲಿ ಇರುವಂತಹ ಒಂದು ಕ್ಯಾರಿ ಫಾರ್ವರ್ಡ್ನ ನಾವು ಈ ಜನ್ಮಕ್ಕೆ ತಂದು ಇಲ್ಲಿ ಅನುಭವಿಸ್ತಾ ಇರ್ತೀವಿ. ಎಷ್ಟೇ ಆದರೂ ಕೆಲವೊಂದು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅಂಥದ್ದೆಲ್ಲ ಪ್ರಾಬ್ಲಮ್ ಆದವಾಗ ಅದು ಪೂರ್ವಜನ್ಮದ ಒಂದು ಪಾಪ ಅಥವಾ ಒಳ್ಳೆ ಕೆಲಸಗಳೇನಾದರೂ ಕ್ಲೀನಾಗಿ ನಡೀತಾ ಇದ್ದರೆ, ಅದು ಗ್ರಹಗತಿಗಳ ಜೊತೆಗೆ ಅಕಸ್ಮಾತ್ ಏನಾದರೂ ಸ್ಪೆಷಲ್ಲಾಗಿ ಎಲ್ಲ ಮುಟ್ಟಿದ್ದೆಲ್ಲ ಹೂವು ಆಗ್ತಾಯಿದ್ರೆ ಅದು ಪೂರ್ವಜನ್ಮದ ಸುಕೃತ ಅಂತ ಕೂಡ ಹೇಳ್ತಾರೆ. ಇದಕ್ಕೊಂದೆರಡು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಅವರು. ಯಾವುದೋ ಒಂದು ಹುಡುಗಿ, ಅವಳಿಗೆ ಹುಟ್ಟಿದೋವಾಗ ಅವಳಿಗೆ ಇಲ್ಲಿ ಈ ಹಣೆ ಮೇಲೆ ಒಂದು ಬರ್ತ್ ಮಾರ್ಕ್, ಒಂದು ಮೋಲ್ ಅಥವಾ ಒಂದು ಮಚ್ಚೆ ಥರ ಇತ್ತಂತೆ. ಅವಳು ಆ ಮಚ್ಚೆನ ತುಂಬ ಸೆನ್ಸಿಟಿವ್ ಆಗಿ ತೊಗೊಂಡಿದ್ಲಂತೆ ಚಿಕ್ಕ ವಯಸ್ಸಿನಿಂದ. ಯಾರೂ ಅದನ್ನು ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲಂತೆ. ತಲೆಗೆ ಯಾರಾದರೂ ಎಣ್ಣೆ ಹಾಕಕ್ಕೆ ಹೋದ್ರೂ, ತಂದೆ ತಾಯಿ ಯಾರಾದರೂ ಹಚ್ಚಕ್ಕೆ ಹೋದ್ರೂ ತುಂಬ ರಚ್ಚೆ ಹಿಡಿಯೋಳಂತೆ, ತುಂಬ ಗಲಾಟೆ ಮಾಡೋಳಂತೆ. ಆ ಪೋರ್ಷನ್ನಲ್ಲಿ ಯಾರೂ ಅವ್ರನ್ನ ಮುಟ್ಟಬಾರದು, ಮುಟ್ಟಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ಲಂತೆ. ಸೊ ಹಾಗಾಗಿ ಏನು ಮಾಡಿದ್ರು ಅಲ್ಲಿ ಒಂಥರ ವಿಚಿತ್ರವಾದಂತಹ ಒಂದು ತಲೆನೋವು ಕೂಡ ಅವಳಿಗೆ ಬಹಳ ವರ್ಷಗಳಿಂದ ಕಾಡ್ತಾ ಇತ್ತಂತೆ. ಸೊ ಎಲ್ಲ ಡಾಕ್ಟರ್ಸು, ನ್ಯೂರಾಲಜಿಸ್ಟು ಎಲ್ಲರನ್ನ ತೋರಿಸಿದ್ದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟರು, ಸ್ಕ್ಯಾನ್ ಮಾಡಿದ್ರು, CT ಸ್ಕ್ಯಾನ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಏನು ಮಾಡಿದ್ರು ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಬಟ್ ಆಮೇಲೆ ಏನಾಯಿತು ಅಂದರೆ ಅದನ್ನು ಸ್ಪಿರಿಚುವಲ್ ಆಗಿ ಒಬ್ಬರನ್ನ ಕೇಳಿದ್ದಕ್ಕೆ, ನೀವು ಇಂಥವ್ರ ಹತ್ರ ಹೋಗಿ ಅಂತವ್ರು ನಮ್ಮ ಗುರುಗಳ ಹತ್ರ ಬಂದಿದ್ರಂತೆ ಅವರು. ಇದು ಸುಮಾರು ಒಂದು 4-5 ವರ್ಷದ ಹಿಂದೆ ನಡೆದಂಥ ಘಟನೆ. ಇದರಲ್ಲಿ ಬಿಹಾರದಲ್ಲಿ ನಡೆದಂಥ ಘಟನೆ ಇದು. ಸೊ ಆಕೆಗೆ ಅಲ್ಲಿ ಬಂದು ಕರ್ಕೊಂಡು ಹೋದವಾಗ ಅವರು ಗುರುಗಳದನ್ನು ನೋಡಿಬಿಟ್ಟು ಅವಳನ್ನ PLR ಅಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಕರ್ಕೊಂಡು ಹೋಗಿ ಟ್ರಾನ್ಸ್ಗೆ ಕರ್ಕೊಂಡು ಹೋಗಿ ಅವಳನ್ನ ಸಮಾಧಿ ಸ್ಟೇಟಿಗೆ ಕರ್ಕೊಂಡು ಹೋದವಾಗ ಅಲ್ಲಿ ಗೊತ್ತಾಯ್ತಂತೆ ಅವಳು ಹೋದ ಜನ್ಮದಲ್ಲಿ ಆಕೆ ಒಂದು ಯೋಧ ಆಗಿಬಿಟ್ಟಿದ್ಲಂತೆ, ಆಕೆ ಒಂದು ಸೋಲ್ಜರ್ ಆಗಿಬಿಟ್ಟಿದ್ಲಂತೆ. ಆ ಸೋಲ್ಜರ್ ಆಗಿರುವಾಗ ಯಾರೋ ಬಂದರು ಶತ್ರು ದೇಶದವರು ಯಾರೋ ಬಂದು ಇಲ್ಲಿ ಕರೆಕ್ಟಾಗಿ ಗುಂಡು ಹೊಡೆದಿದ್ದಾರೆ. ಇನ್ನೊಂದು ಸೋಲ್ಜರು ಬಂದುಬಿಟ್ಟು ಇಲ್ಲಿ ಕರೆಕ್ಟಾಗಿ ಗುಂಡು ಹೊಡೆದಿದ್ದಾರೆ. ಅದರಿಂದನೇ ಆ ಲಾಸ್ಟ್ ಥಾಟ್ ಅವ್ರಿಗೆ ಏನಿತ್ತು ಅಂದರೆ ಆ ಗುಂಡಿನ ಒಂದು ಏಟು, ಆ ಗುಂಡಿನ ಏಟಲ್ಲೇ ಅವರು ಆ ದೇಹ ತ್ಯಾಗ ಮಾಡಿ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಿರೋದು. ಅದೇ ಆ ನೋವಿಟ್ಕೊಂಡು, ಅದೇ ಆ ಮಾರ್ಕ್ ಇಟ್ಕೊಂಡು ಪುನರ್ಜನ್ಮದಲ್ಲಿ ಬಂದಿದ್ದಾರೆ. ಸೊ ನೀವು ತುಂಬ ಸತಿ ಗಮನಿಸಿರ್ಬೋದು, ನಾರ್ಮಲ್ಲಾಗಿ ನಾವು ಮಲ್ಕೊಂಡವಾಗ ಏನು ಯೋಚನೆ ಮಾಡಿ ಮಲ್ಕೋತಾ ಇರ್ತೀವೋ, ನಾವು ರಾತ್ರಿ ಮಲ್ಕೊಂಡವಾಗ ನಮ್ಮ ಕೊನೆಯ ಯೋಚನೆ ಏನೋ, ಹಾಗೆ ಎದ್ದೋವಾಗ ಬೆಳಗ್ಗೆ ಕಾಲದಲ್ಲಿ ಎದ್ದೋವಾಗ ಪುನಃ ಅದೇ ಯೋಚನೆ ನಮಗೆ ಕಾಡಕ್ಕೆ ಶುರುವಾಗುತ್ತೆ, ಅದೇ ಯೋಚನೆ ಬರುತ್ತೆ. ಸೊ ದ ಲಾಸ್ಟ್ ಥಾಟ್ ಆಫ್ ದ ಲಾಸ್ಟ್ ಡೇ ಇಸ್ ದ ಫಸ್ಟ್ ಥಾಟ್ ಆಫ್ ದಿಸ್ ಡೇ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ತುಂಬ ವಿಷಯಗಳಿದೆ ಮಾತಾಡೋಕ್ಕೆ. ಸೊ ಇದರ ಬಗ್ಗೆ ಎಲ್ಲ, ಸಮಾಧಿ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇದನ್ನು ಸುಮಾರು ಗತಗಳ ಹಿಂದೆ, ವರ್ಷಗಳ ಹಿಂದೆ, ಸಂವತ್ಸರಗಳ ಹಿಂದೆಯೇ ಇದನ್ನೆಲ್ಲ ಅಧ್ಯಯನ ಮಾಡಿ ಬಿಟ್ಟಿದ್ರು ನಮ್ಮ ಋಷಿಮುನಿಗಳು. ಆದರೆ ಅವರು ಎಲ್ಲ ಸ್ಪಿರಿಚುವಲ್ ಆಗಿ ಹೇಳ್ತಾಯಿದ್ರು. ನಾವು ಸೈನ್ಸ್ ತೊಗೊಂಡವಾಗ, ನಮಗೆ ಸೈನ್ಸ್ ಅನ್ನೋದು ಎವಾಲ್ವ್ ಆದವಾಗ, ಈ ಕಲಿಯುಗ ಪ್ರಾರಂಭ ಆಗಿ ಎಲ್ಲ ಈ ವಿದ್ಯಾಭ್ಯಾಸ ಎಲ್ಲ ಬಂದವಾಗ, ಮತ್ತು ಮೆಕ್ಯಾಲೆ ಸಿಸ್ಟಮ್ ಅಂತ ಏನು ನಾವು ಓದ್ತಾ ಇದ್ದೀವಿ ಇವತ್ತು, ಪಾಶ್ಚಾತ್ಯ ಸಂಸ್ಕೃತಿದು ಏನು ಓದ್ತಾ ಇದ್ದೀವಿ ನಾವು, ಅದನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಬಿಕಾಸ್ ನಮ್ಮ ಋಷಿಮುನಿಗಳು ಎಲ್ಲದನ್ನು ತುಂಬ ಸ್ಪಿರಿಚುವಲ್ ಆಗಿ ಹೇಳ್ತಾಯಿದ್ರು. ಸೊ ಅವರು ಭೂಲೋಕ, ಸುವರ್ಲೋಕ ಅಂತೆಲ್ಲ ಹೇಳಿದವಾಗ ವೈಕುಂಠ ಅಂತ ಹೇಳ್ತಾಯಿದ್ರು, ಕೈಲಾಸ ಅಂತ ಹೇಳ್ತಾಯಿದ್ರು. ಅದು ಇವ್ರಿಗೆ ಅರ್ಥ ಆಗ್ತಿರಲಿಲ್ಲ, ಅದಕ್ಕೆ ಇವರು ಅದನ್ನು ತಗೊಳ್ಳೇ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನಾವು ನಾರ್ಮಲಿ ಏನಾಗಿದೆ ಅಂದರೆ, ಇವಾಗ ಇಷ್ಟು ವರ್ಷ ಇಷ್ಟು ದೊಡ್ಡ ಅಧ್ಯಯನ ಮಾಡಿದೆ ನಮ್ಮ ಭಾರತ ದೇಶ ಇದರಲ್ಲೆಲ್ಲ, ಆದ್ರೂ ನಾವು ಇದರಲ್ಲೆಲ್ಲ ಹಿಂದುಳಿದಿದ್ದೀವಿ. ಆವಾಗ ಸುಮಾರು ಒಂದು 50-60 ವರ್ಷಗಳ ಹಿಂದೆ ಡಾಕ್ಟರ್ ಮೈಕಲ್ ನ್ಯೂಟನ್ ಅಂತ ಒಬ್ಬರು ನ್ಯೂರೋಥೆರಪಿಸ್ಟ್ ಅವರು ಅಮೇರಿಕಾದಲ್ಲಿದ್ದಿದ್ದು. ಅವರು ಹಿ ವಾಸ್ ಅ ನ್ಯೂರೋ ಸೈಕ್ಯಾಟ್ರಿಸ್ಟ್. ಸೊ ಅವರು ಟ್ರಾನ್ಸ್ಗೆ ಕರ್ಕೊಂಡು ಹೋಗಿ ಪೇಷಂಟ್ಸ್ನೆಲ್ಲ ಟ್ರೀಟ್ ಮಾಡಿ, ಈ ಮಾನಸಿಕ ಸಮಸ್ಯೆಗಳಿರುವಂಥವೆಲ್ಲರೂ ಟ್ರೀಟ್ ಮಾಡಿ ಗುಣಪಡಿಸ್ತಾಯಿದ್ರು. ಅವ್ರಿಗೊಂದು ಸತಿ ಏನಾಯಿತು ಅಂದರೆ, ಒಂದು ಪರ್ಟಿಕ್ಯುಲರ್ ಪೇಷಂಟ್ ಬಂದವಾಗ ಅವರಿಗೆ ಏನು ಮಾಡಿದ್ರು ಅವರ ಮಾನಸಿಕ ಸಮಸ್ಯೆ ಇದ್ದಿದ್ದನ್ನು ಗುಣಪಡಿಸೋಕ್ಕೆ ಆಗಲಿಲ್ಲ. ಏನಾಯಿತು ಅಂತ ನೋಡಿದವಾಗ ಅವ್ರನ್ನ ಟ್ರಾನ್ಸ್ಗೆ ಕರ್ಕೊಂಡೋದವಾಗ ಆ ಪೇಷಂಟು, ನಾನು ಇಲ್ಲಿದ್ದೆ, ನಾನು ಫ್ರಾನ್ಸಲ್ಲಿದ್ದೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ನನಗೆ ಆ ರೀತಿ ಇತ್ತು, ಈ ರೀತಿ ಇತ್ತು ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಇವರಿಗೆ ಕನ್ಫರ್ಮ್ ಆಗಲಿಲ್ಲ, ಏನು ಹೇಳ್ತಾ ಇದ್ದಾರೆ ಇವರು ಅಂತ ಕನ್ಫರ್ಮ್ ಆಗಲಿಲ್ಲ. ಮತ್ತೆ ಇನ್ನೊಂದು ಸತಿ ವಾಪಸ್ ಕರ್ಕೊಂಬಂದು ಮತ್ತೆ ಟ್ರಾನ್ಸ್ಗೆ ಕರ್ಕೊಂಡು ಹೋದವಾಗ ಇವರು ಅದನ್ನು ನೋಡ್ತಾರೆ. ಅವರು ಲಾಸ್ಟ್ ಲೈಫ್ ಹೋಗಿದ್ದಾರೆ, ಅವ್ರು ಪುನರ್ಜನ್ಮಕ್ಕೆ ಹೋಗಿದ್ದಾರೆ, ಹಿಂದಿನ ಜನ್ಮಕ್ಕೆ ಹೋಗಿದ್ದಾರೆ ಅವರು.
ಸೊ ಹಿಂದಿನ ಜನ್ಮಕ್ಕೆ ಹೋಗಿ ನೋಡಿದವಾಗ ಇವರು ಅದನ್ನು ನೋಡಿದವಾಗ ಇವರು ಅಂದ್ಕೊಂಡ್ರು ಇವನೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಬಿಟ್ಟಿದ್ದಾನೆ, ಇವನೇ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದ್ದಾನೆ, ಇವನಿಗೇನಾದರೂ ಅದು ಹ್ಯಾಲ್ಯೂಸಿನೇಷನ್ ಆಗ್ತಾ ಇದೆಯಾ ಅಂತ ಪ್ರೂವ್ ಮಾಡೋಕ್ಕೆ ಇವರು ಅವ್ರ ಜೊತೆ ಟ್ರಾವೆಲ್ ಮಾಡಿ ನೋಡಿದವಾಗ ಅದೇನಾಯಿತು ಅಂದರೆ ಅವರು ಒಂದು ಫ್ರಾನ್ಸಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ರಂತೆ. ಅಲ್ಲಿರೋ ಸಮಸ್ಯೆಗಳನ್ನ ಅವ್ರು ತಗೊಂಡು ಪುನಃ ಈ ಜನ್ಮದಲ್ಲಿ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಆವಾಗ ತುಂಬ ಆಶ್ಚರ್ಯ ಆಯಿತು ಡಾಕ್ಟರ್ ಮೈಕಲ್ ನ್ಯೂಟನ್ಗೆ, ಯಾರ್ಯಾರೇ ಇದನ್ನು ನಮಗೆ ಗೊತ್ತೇ ಇರಲಿಲ್ವಲ್ಲ ಅಂತ. ಬೀಯಿಂಗ್ ಅ ನ್ಯೂರೋಸೈಕ್ಯಾಟ್ರಿಸ್ಟ್ ಯು ನ್ಯೂ ಎವ್ರಿಥಿಂಗ್ ಅಬೌಟ್ ಇಟ್. ಸೊ ಅವರೇನು ಮಾಡಿದ್ರು ಅಂದರೆ ತಕ್ಷಣ ಎಲ್ಲ ಪೇಷಂಟ್ಗಳನ್ನ ಯಾರನ್ನಾರಿದ್ದಾರೋ ಅವನ್ನೆಲ್ಲರನ್ನೂ ಇದೇ ರೀತಿ PLR ಪಾಸ್ಟ್ ಲೈಫ್ ರಿಗ್ರೆಷನ್ ಅಥವಾ ನಾವು ಸಮಾಧಿ ಅಂತ ಏನು ಕರಿತೀವಿ, ಸಮಾಧಿ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು. ಸುಮಾರು 100ರಿಂದ 150 ಪೇಷಂಟು ಅಗತ್ಯ ಇರೋರಿಗೆ 100ರಿಂದ 150 ಪೇಷಂಟ್ನ ನ್ಯೂರೋ ಅನಾಲಿಸಿಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ನೋಡಿದವಾಗ ಅವರು ಅದನ್ನು ಎಲ್ಲ ಪೂರ್ತಿ ಒಂದು ಸಂಗ್ರಹ ಮಾಡಿಟ್ರು. ಸಂಗ್ರಹ ಮಾಡಿ ಅವರು ಅದನ್ನು ಒಂದು ಬುಕ್ ಬರೆದ್ರು. ಆ ಬುಕ್ ಹೆಸರು ದ ಜರ್ನಿ ಆಫ್ ಸೋಲ್ಸ್ ಅಂತ, ಡಾಕ್ಟರ್ ಮೈಕಲ್ ನ್ಯೂಟನ್ ಅಂತ. ಇವತ್ತಿಗೂ ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ ತೊಗೋಬೋದು. 150 ರೂಪಾಯಿನೂ ಆಗುತ್ತೆ ಅದು ಬುಕ್ಕಿನ ಒಂದು ಬೆಲೆ. ನಾನು ಕೂಡ ಓದಿದ್ದೀನಿ ಅದು. ಸೊ ಆ ಬುಕ್ಕಲ್ಲಿ ಏನು ಅವರು 100-150 ಜನದ ಕೇಸ್ ಸ್ಟಡಿನ ಒಂದು ಬುಕ್ ಅಂತ ಮಾಡಿಟ್ರು ಡಾಕ್ಟರ್ ಮೈಕಲ್ ನ್ಯೂಟನ್. ಹಾಗೆ ಅವರು ಟ್ರಾನ್ಸ್ಗೆ ಹೋದವಾಗ ಲೈಫ್ ಬಿಟ್ವೀನ್ ಲೈಫ್ಸ್ ಅಂದರೆ ಇವಾಗ ನಾವು ದೇಹ ಬಿಟ್ಟು ಇಲ್ಲಿಂದ ಹೋಗಿರ್ತೀವಿ, ಪುನಃ ನಾವು ಪುನರ್ಜನ್ಮ ತೊಗೊಂಡು ಬರ್ತೀವಿ. ಅದ್ರ ಮಧ್ಯದಲ್ಲಿ ನಾವು ಎಲ್ಲಿರ್ತೀವಿ, ಆ ಆತ್ಮಗಳು ಏನೇನು ಮಾಡ್ತೇವೆ, ನಾವು ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ 2-3 ಸಂಚಿಕೆಯಲ್ಲಿ, ಅದ್ರ ಬಗ್ಗೆನೂ ಒಂದು ಬುಕ್ ಬರೆದಿದ್ದಾರೆ, ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಹೆಸರು ಲೈಫ್ ಬಿಟ್ವೀನ್ ಲೈಫ್ಸ್, ಅಂದರೆ ಜೀವನದ ಮಧ್ಯೆ ಇರುವಂಥ ಮಹಾಜೀವನ ಅಂತ ನಾವು ಕರಿಬೋದು ಅದನ್ನು. ಸೊ ಇಂಥದ್ದೆಲ್ಲ ಅಮೇರಿಕಾದಲ್ಲಿ ತುಂಬ ಫೇಮಸ್ ಆಗಿದೆ. ಸೊ ಭಾರತದಲ್ಲಿ ಇವಾಗ ಪಾಶ್ಚಾತ್ಯ ಸಂಸ್ಕೃತಿ ಒಂದು ಸ್ವಲ್ಪ ಜಾಸ್ತಿ ಹಬ್ಬಿರೋದ್ರಿಂದ ಜನ ನಂಬದೇ ಇರ್ಬೋದು, ಬಟ್ ಅವರಿಗೆ ಪ್ರೂಫ್ ಸಮೇತ ಕೊಟ್ಟವಾಗ ಖಂಡಿತ ನಂಬಕ್ಕಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದು ಇವತ್ತೆಲ್ಲ ನಾಳೆ ಸನಾತನಕ್ಕೆ ಬರಲೇಬೇಕು, ಇವತ್ತೆಲ್ಲ ನಾಳೆ ಆಧ್ಯಾತ್ಮಿಕತೆಗೆ ಹೋಗಲೇಬೇಕು. ನಮ್ಮ ದೇಶ ಅದರಲ್ಲೆಲ್ಲ ತುಂಬ ಮುಂಚೂಣಿಯಲ್ಲಿದ್ದು ಇವಾಗ ಸ್ವಲ್ಪ ಹಿಂದೇಟಾಗಿ ಹಿನ್ನಡೆ ಆಗಿದೆ, ಬಟ್ ಖಂಡಿತ ಅದು ಮತ್ತೆ ಇದಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮತ್ತೆ ಸ್ವಾರಸ್ಯಕರ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಇವತ್ತಿಷ್ಟೇ. ನಮಸ್ಕಾರ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.